ಗುರುಜಿ, ನಿನ್ನೆಯಷ್ಟೇ ನಮ್ಮ ಶಿವಂ ವಾಸ್ತು ವಿಭಾಗದಲ್ಲಿ ಬಹಳ ಸೊಗಸಾಗಿ ತಿಳಿಸ್ಕೊಡ್ತಿದ್ರಿ. ಭಾರತೀಯ ನಾರಿಯ ಧರ್ಮಗಳೇನು, ಅದರ ಗುಣಗಳೇನು, ಅತ್ಯಮೂಲ್ಯವಾದ ನಾರಿಯ ಗುಣಗಳೇನು ಅಂತ ಮೂರು ಹೇಳಿದ್ರಿ. ಇನ್ ಮೂರು ಯಾವ್ದು ಗುರುಜಿ? ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೆ ಪುನರಪಿ ಜನನಂ ಪುನರ್ಮರಣಂ ಇದ್ದ ಹಾಗೆ ಮತ್ತೆ ಸ್ವಾಗತ. ಈ ಜನನ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯ ಹೆಣ್ಣು ಮಕ್ಕಳು ಹೇಗಿರ್ತಾರೋ ಆದರೆ ಹೋಗುವಾಗ ಕುಲಕ್ಕೆ ಹೊರಗೆ ಅಂತ ಎಲ್ಲರೂ ತಾಯಿಂದರು ಕಾಯ್ತಾ ಇರ್ತಾರೆ ಆ ಕ್ಷಣಕ್ಕೆ ಮದುವೆ ಆಗಿ ಕಳಿಸ್ಬಿಡೋಣ ಅಂತ. ಆದರೆ ಮದುವೆ ಆಗೇನೋ ಕಳಿಸ್ಬಿಡ್ತಾರೆ, ಕಳಿಸಿದ್ಮೇಲೆ ತಿರುಗಿ ಮತ್ತೆ ಓಡಾಡ್ತಾರೆ, ಕಳಿಸ್ಬಿಟ್ನ ತಿರುಗಿ ವಾಪಸ್ ಇಲ್ವೇ ಅನ್ನೋ ಭಾವನೆ. ಆದರೆ ಒಂದು ಸೂಕ್ಷ್ಮವಾದ ವಿಚಾರಗಳನ್ನು ಅರಿಷಡ್ವರಗಳನ್ನ ಎಲ್ಲವನ್ನೂ ಹೇಳಿ ಕಳಿಸಿರ್ತಾರೆ. ಯಾರಿಗೆ? ಹೆಣ್ಣು ಮಕ್ಕಳಿಗೆ. ಏನೇ ನೀನು ಹೀಗಿದ್ರೆ ಉತ್ತಮ ಕಣೆ, ಆವಾಗ ನೋಡು ಫಸ್ಟ್ ಕ್ಲಾಸ್ ಅಂತ ತಾಯಿಂದ್ರಾದವರು ಹೆಣ್ಣು ಮಕ್ಕಳಿಗೆ ಹೇಳಬೇಕು. ಆ ಕಾಲದಿಂದ ಕೆಲವರು ಹೇಳ್ಕೊಟ್ರೋ ಇಲ್ವೋ ಗೊತ್ತ, ಆದರೂ ಇನ್ಫೀರಿಯರಿಟಿ ಅನ್ನೋದು ಕೆಲವರು ಬಾಯ್ಬಿಟ್ಟು ಹೇಳ್ಕೊಡ್ತಾರೆ. ಯಾವತ್ತೂ ತಿಳ್ಕೊಳ್ಳಿ, ಹೊಸದಾಗಿ ಹೋಗ್ತಕ್ಕಂಥ ನೂತನ ದಂಪತಿಗಳಿಗೆ ಏನಾದರೂ ವಿಚಾರ ನೀವು ಹೇಳ್ಕೊಟ್ರೇದೇನೆ ಹೇಗೆ ಎತ್ತ ಅಂತ. ಮದುವೆ ಅಂದ್ರೆ ಏನು, ಜೀವನ ಅಂದ್ರೆ ಏನು, ಸಂಪಾದನೆ ಅಂದ್ರೆ ಏನು, ಯಾವ ಕಾಲಕ್ಕೆ ಸಂಪತ್ತನ್ನ ನೀವು ಹೊಲಿಸ್ಕೋಬೇಕು ಅಂದ್ರೇನು, ನೀನು ಚೆನ್ನಾಗಿದ್ರೇನೆ ಗಂಡ ಚೆನ್ನಾಗಿರೋದು, ನೀನು ನನಗೆ ಸಹಕರಿಸಿದ್ರೇನೆ ಗಂಡ ನಿನಗೆ ಸಹಕರಿಸೋದು, ಎಲ್ಲವನ್ನು ಹೇಳ್ಕೊಡ್ಬೇಕು. ಬಾಯಿ ಬಿಟ್ಟು ವಿಶೇಷವಾಗಿ ಹೇಳ್ಕೊಟ್ರೇನೆ ಅವರು ಓಹೋ ಹೀಗ ಹುಚ್ಚಿಟ್ಟಷ್ಟು ಏನಾಗತ್ತೆ, ಸಾಧಾರಣವಾಗಿ ಮಕ್ಕಳ ಮುಂದೆ ಹಾಕ್ಬಿಟ್ಟು ಯಾವುದೋ ಅಶ್ಲೀಷವಾಗಿರತಕ್ಕಂಥ ಒಂದು ದೃಶ್ಯ ಬಂತು ಅಂತ ಇಟ್ಕೊಳ್ಳಿ ಟಿವಿಲಿ, ತಕ್ಷಣ ಆರಿಸ್ಬಿಟ್ರೆ ನೀವೆಲ್ಲ ದೊಡ್ಡ ಶಿಕ್ಷಣಿಗಳು ಏನಂತಾರೆ, ಅದೇನೋ ಇತ್ತು ನಮ್ಮಪ್ಪ ಆರಿಸ್ಬಿಟ್ರು ಆಮೇಲೆ ಕದ್ ನೋಡೋಣ ಅಂತ ಕದ್ ನೋಡ್ತಾರೆ. ಅದೇ ಬಾಯಿ ಮುಚ್ಕೊಂಡು ಹಾಗೆ ಬಿಟ್ಟಿದ್ರೆ ನೀವು ಥೂ ಅಚ್ಚಯ್ಯಪ್ಪ ಹೋಗೋಣ ಅಂತ ಮುಚ್ಕೊಂಡು ಹೋಗ್ತಾರೆ. ಅದಕ್ಕೆ ನೀವುಗಳು ಯಾವತ್ತೂ ತಿಳ್ಕೊಳ್ಳಿ, ಅರ್ಥವನ್ನ ಹೇಳುವಾಗ ತಿಳ್ಕೊಳ್ಳುವಾಗ ಮೈಂಡನ್ನು ಅರ್ಥ ಮಾಡ್ಕೊಂಡು ಹಾಗೆ ಬಿಟ್ರೇನೆ ಜೀವನ. ಪ್ರತಿಯೊಬ್ಬ ಹಾಗೆ ತನಗೆ ತಾನಾಗ ಅಸಹ್ಯ ಆಗಬೇಕು, ನೀನು ಮುಚ್ಚೋದಲ್ಲ. ಯಾಕೆಂದ್ರೆ ನೀನು ಅವಳ ಮುಂದೆ ನಾನು ನೋಡಬಾರ್ದು, ನೀನು ಕದ್ ನೋಡ್ತಿರ್ತೀಯಲ್ಲ ಅದಕ್ಕೆ ನಿನ್ನ ಮಗನ ಮುಂದೆ ಕದ್ ನೋಡಬಾರ್ದು ಅನ್ನೋ ಬುದ್ಧಿ. ಅದಕ್ಕೋಸ್ಕರ ಯಾವತ್ತು ತಿಳ್ಕೊಳ್ಳಿ, ಪ್ರತಿಯೊಬ್ಬರು ಈ ರೀತಿ ವಿಚಾರಗಳನ್ನ ತಿಳಿಸಿದಾಗ ಬಹಳ ಚೆನ್ನಾಗಿರುತ್ತೆ. ಏನು ಹೇಳ್ಕೊಂಬಂದಿದೆ ಹೇಳಿ ನೋಡೋಣ. 3 ವಿಚಾರವನ್ನು ತಿಳಿಸ್. ಮೊದಲನೇದಾಗಿ ಅಲ್ಲಿಂದ ಕಾರ್ಯೇಶು ದಾಸಿ ವಿಚಾರ ತಿಳಿಸ್ಕೊಟ್ಟೆ. ದಾಸಿ ಅಂದ್ರೆ ಯಾವಾಗಲೂ ಕಾಲು ಒತ್ತಬೇಕು ಅಂತ ಏನಿಲ್ಲ, ನೀನು ಕಾರ್ಯಕರ್ತದಲ್ಲಿ ಎಲ್ಲನೂ ಅವನು ಹೇಳ್ದ ಹಾಗೆ ನೀನು ಕೇಳಬೇಕು. ಯಾವತ್ತೂ ತಿಳ್ಕೊ, ತಾಳ್ಮೆ ನೀನು ಸ್ವಲ್ಪ ಇಟ್ಕೊಂಡ್ರೆ ಅವನು ಖಂಡಿತ ಇಟ್ಕೊಂಡಿರ್ತಾನೆ. ಅವನು ಅಕಸ್ಮಾತ್ 4 ಸಲ ರೇಗ್ದ ಅಂತ ಇಟ್ಕೋ, ಅಡ್ಜಸ್ಟ್ ಮಾಡ್ಕೋ, ನಾಳೆ ದಿವಸ ಸರಿ ಹೋಗಲಿ. 1 ಸಲ 2 ಸಲ 3 ಸಲ ಈಶ್ವರನ್ ತರ ಜ್ಞಾಪಕ ಇಟ್ಕೋಬೇಕು ನೀವು. 1 ಸಲ 2ನೇ ಸಲ. ಆದರೆ ತೀರಾ ಗಾಂಧಿ ತರ ಆಡಬಾರ್ದು. ಯಾಕೆಂದ್ರೆ ಏನು ಹೇಳ್ತಾರೆ, ಒಂದು ಕೆನೆ ಕಬ್ಬಾಳ ಕೊಡೋದು ಇನ್ನೊಂದು ಕೆನೆ ತೋರಿಸು ಅಂತ. ಈ ಕಾಲದಲ್ಲಿ ತೋರಿಸಿದ್ರೆ ಬಹಳ ಕಷ್ಟ, ಇನ್ನೊಂದು 4 ಜಪ ಹೊಡಿಬೇಕು, ಯಾಕೆಂದ್ರೆ ಅಂಥ ಗಂಡಸರು ಇರ್ತಾರೆ. ಆದ್ರಿಂದ ನಾವೇನ್ ಮಾಡಬೇಕು, ಯಾವ ಕಾಲಕ್ಕೆ ಯಾವ ಸಂಯೋಚಿತ ಬುದ್ಧಿಯನ್ನು ಉಪಯೋಗಿಸ್ಕೋಬೇಕು ಆ ಸಮಯಕ್ಕೆ ಹಾಗಿರ್ಬೇಕು. ತದನಂತರ ಏನ್ ಮಾಡ್ತೇವೆ, ಕರುಣೇಶು ಮಂತ್ರಿ, ನೀನು ಸಹಕರಿಸ್ತಕ್ಕಂಥದ್ದು ಜವಾಬ್ದಾರಿ ನಿಂಗೆ ಬಂದ್ಬಿಡ್ತು, ಗಂಡನ ಜವಾಬ್ದಾರಿ ನೀನು ಇಟ್ಕೊಂಡ್ಬಿಟ್ಟೆ. ಅವ್ನು ಒಬ್ಬನ ಮಾತ್ರ ದುಡಿತಾ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಅವ್ನು ತಂದಿರೋ ದುಡ್ಡನ್ನ ಎಷ್ಟು ಚೆನ್ನಾಗಿ ಕಾಪಾಡ್ಕೊಂತೀಯ. ನೀನು ಅಕಸ್ಮಾತ್ ಓಟೆ ಕೈ ಆಗಿದ್ರೆ ಏನ್ ಮಾಡ್ತೀಯಾ, ಅಯ್ಯೋ ನಾನು ತಂದು ಹಾಕಿದ್ದೆಲ್ಲ ಇವಳೆ ಖರ್ಚು ಮಾಡ್ತಿರ್ತಾರೆ, ಬರೀ ಫ್ಯಾಷನ್ನು ಅದು ಇದು ಸೀರೆ ಶಾಪಿಂಗ್ ಅಂತ ದಿನ ಬಳಸ್ತಾ ಇದ್ರೆ ಪಾಪ ಗಂಡ ಎಲ್ಲ ಹೋಗ್ಬೇಕು. ಅದಕ್ಕೋಸ್ಕರ ಯಾವತ್ತು ತಿಳ್ಕೊಳ್ಳಿ, ಜೀವನ ಇಡೀ ಯಾವ ಕಾರಣಕ್ಕೂ ತಿಳ್ಕೊಳ್ಳಿ, ಗಂಡನ ಯೋಗಕ್ಷೇಮಂ ವಹಂ. ಯಾಕೆ ಇಡ್ತೀವಿ, ಮುಂದಿನ ನಿಮ್ಮ ಪೀಳಿಗೆಗೆ ಇಟ್ಕೊಳ್ಳೋ ಕಾಪಾಡಬೇಕು. ಕೆಲವರು ಇದ್ದಾರೆ ಪಿಸ್ನಾರಿ ನನ್ನ ಮಕ್ಕಳು, ಗಂಡನೂ ನಯಾ ಪೈಸಾ ಬಿಚ್ಚಲ್ಲ, ಹೆಂಡತಿನೂ ನಯಾ ಪೈಸಾ ಬಿಚ್ಚಲ್ಲ, ಯಾರಿಗೋಸ್ಕರ ಗೊತ್ತಿಲ್ಲ, ಮಕ್ಕಳು ಕ್ಯಾಕರು ಸುಗಿತಾರೆ, ಅಯ್ಯೋ ನಿಮ್ಮ ಯೋಗ್ಯತೆಗೆ ಯಾರಿಗೋಸ್ಕರ ಇಟ್ಕೊಂಡಿದ್ದೀರಾ ಅಂತ. ಅದಕ್ಕೆ ಹಾಗೆಲ್ಲ ಇಟ್ಕೋಬಾರ್ದು. ಖರ್ಚು ಮಾಡಬೇಕ್ರಿ, ಎಷ್ಟು ಮಟ್ಟಿಗೆ ಅಷ್ಟು ಮಟ್ಟಿಗೆ. ನೆಸೆಸಿಟಿ ಆಫ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್, ನಾಟ್ ಲಕ್ಸುರಿ. ದುಡ್ಡನ್ನ ಸೇವಿಂಗ್ ಮಾಡೇ ನಾಳೆ ದಿವಸ ನಿನ್ನ ಮಕ್ಕಳಿಗೆ ಬೇಕು ಅಂತ. ಅದಾದ ಮೇಲೆ ಮಾಡಿದ್ರು ರೂಪೇಚ ಲಕ್ಷ್ಮಿ, ಅವಳನ್ನ ಬರೀ ಸೌಂದರ್ಯದ ನೋಡ್ತಕ್ಕಂಥದ್ದಲ್ಲ, ಆಂತರಿಕ ಸೌಂದರ್ಯ ನೋಡು. ಹೆಣ್ಣು ಪಾಪ ಹೆಂಗಾದ್ರೂ ಇದ್ಕೊಳ್ಳಿ, ಹಲ್ಲುಬ್ಬಿರ್ಲಿ ಅಥವಾ ಕಿವಿ ಕೇಳು, ಏ ಶಾರದಾ ಏನೋ ಅಂತ ಪಾಪ ಅವನೇನೋ ಹೇಳ್ತಾನೆ, ಇವಳು ಹೇಳ್ತಾರೆ, ಪಾಪ ಕಟ್ಕೊಂಡ್ಬಿಟ್ಟಿರ್ತಾರೆ ಅಂತ ಇಟ್ಟು. ಇನ್ನು ಕೆಲವರು ಕುರುಡು ಅಂತ ತ್ಯಾಗ ಮಾಡಿರ್ತಾರೆ, ಯಾಕಂದ್ರೆ ಅವರಲ್ಲಿ ಶನಿ ನೀಚನಾಗಿದ್ದಾಗ ತ್ಯಾಗ ಮಾಡಲೇಬೇಕು ಅಂತ ಹುಡುಗಿನೇ ಕಟ್ಕೊಂಡಿರ್ತಾನೆ. ಇಲ್ಲ ಬಿಡೋನ್ ಕಟ್ಕೊಂಡಿರ್ತಾನೆ, ಯಾರೋ ಗಂಡ ಸತ್ತೋಗಿರ್ತಾನೆ, ನಾನು ತ್ಯಾಗ ಮಾಡಿದ್ದೀನಿ ಕಟ್ಕೊಂಡಿದ್ದೀನಿ, ಯಾಕಂದ್ರೆ ರೂಪಕ್ಕೋಸ್ಕರ ಕಟ್ಕೊಂಡಿರ್ತಾನೆ. ಕೆಲವರು ಇಲ್ಲ ಅವಳ ಆಸ್ತಿ ಸಿಕ್ಕಾಪಟ್ಟೆ ಇದೆ, ಕಟ್ಕೊಳ್ಳೋ ಬಿಡೋದ್ರೆ ಪರವಾಗಿಲ್ಲ ಅಂತ ಅವ್ರ ಅಮ್ಮ ಹೇಳ್ಕೊಡ್ತಾಳೆ. ಈ ತರ ಎಲ್ಲ ಜನಗಳಿದಾರಲ್ಲ, ಅಂಥವ್ರಿಗೆಲ್ಲ ಇದೆಲ್ಲ ಶಾಸ್ತ್ರ. ಕಚಡ ನಮ್ಮ ಕಚಡ ತರನೇ ಪಕ್ಕಕ್ಕಿಡಿ. ನಿಜವಾದ ಶಾಸ್ತ್ರ ಸಂಪ್ರದಾಯ ಹೇಗಿರ್ಬೇಕು ಹಾಗೆ ಇಟ್ಕೋಬೇಕು. ಬರ್ಕೊಳ್ಳಿ, 3 ವಿಧವಾದ್ದು ಏನು ಹೇಳ್ಬಿಟ್ಟೆ, ಎಲ್ಲ ಹೇಳಾಯ್ತು. ಈಗ ನಾವೇನು ಹೇಳ್ತೀವಿ, ಕ್ಷಮೆಯ ದರಿತ್ರಿ. ಈ ಕ್ಷಮೆಯ ದರಿತ್ರಿಲಿ ಏನು ಹೇಳುತ್ತೆ, ಯಾವತ್ತು ಕ್ಷಮಿಸೋದು ಕಲ್ತ್ಕೋಬೇಕಂತೆ. ಕ್ಷಮಿಸು ಅಂದ್ರೆ ತೀರಾನು ಕ್ಷಮಿಸ್ತಾಕಬಾರ್ದು. ಯಾವ್ದಾದ್ರು ನಿಜವಾದಲು ಅವನು ತಪ್ಪು ಮಾಡಿದಾನೆ ಕ್ಷಮಿಸು ಅಂದ ತಕ್ಷಣಕ್ಕೆ ಬೆಳಗ್ಗೆ ಬಂದು ಕ್ಯಾಕರು ಸುಗಿದು ಬಿಡೋದು, ರಾತ್ರಿ ಬಂದು ಚಿನ್ನ ಹೂ ತಂದಿದ್ದೀನಿ ಪಾನ್ ಬಿಡಂದಿದ್ದೀನಿ ಕಣೆ ಅಂತ ಹಿಂಗೆಲ್ಲ ಇಟ್ಕೊಂಡ್ರೆ ಕ್ಷಮಿಸೋ ಪ್ರಶ್ನೆ ಇಲ್ಲ. ಯಾವತ್ತು ತಿಳ್ಕೊಳ್ಳಿ, ಒಂದು ಸಲಿ ಒಂದು ಕಡೆ ಬೆಂಕಿ ಇದ್ದಾಗಿರ್ಬೇಕು. ಹೆಣ್ಮಕ್ಳು ಹತ್ರ ಬೆಳಗ್ಗೆ ಎದ್ದಿಂದ ನೀನು ಕ್ಷಮಿಸ್ಕೋ ಅಂತ ಕೇಳ್ಕೊ,
ಆಮೇಲೆ ನಿನ್ನ ಕತೆ. ಅದಕ್ಕೋಸ್ಕರ ಪ್ರತಿಯೊಬ್ಬನು ಕ್ಷಮೆಯ ದರಿದ್ರಿ ಅಂದರೆ ಇವಳು ಕ್ಷಮಿಸೋ ಯೋಗ ಇರಬೇಕು. ಆ ದರಿದ್ರೆ ಭೂಮಿ ಎಷ್ಟು ಸಹಿಸ್ಕೊಂಡಿದೆ. ಇವತ್ತು ಎಷ್ಟು ಜನ ದರೋಡೆಕೋರರು, ಎಷ್ಟು ಜನ ದೌರ್ಜನ್ಯರ, ಎಷ್ಟು ಜನ ಭೂಮಿನ ಅಗದು ಪಾತಾಳ ಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಆದರೂ ಇವತ್ತಿನ ದಿವಸ ಆ ಜಗನ್ಮಾತೆ ಎಷ್ಟು ಸಹಿಸ್ಕೊಂಡಾಳ ಅಂದರೆ, ಅಂಥ ಭೂದೇವಿನೇ ನೀ ಸಹಿಸ್ಕೊಂಡು ಕೂತಾಗ ನೀನು ಸಹಿಸ್ಕೊಂಡು. ನಿಜವಾಗ್ಲೂ ಈ ಕಾಲದಲ್ಲಿ ಹೆಣ್ಮಕ್ಳಲ್ಲಿ ಹಾಕಾದ್ರು ರೀ, ಗಂಡ ಹೊಡೆದು ಬಡಿದ್ರು ಆ ಗಂಡನೇ ನನಗೆ ಬೇಕು ಅಂತ. ಎಷ್ಟು ಹೊಡಿತಾ ಇದ್ದಾನೆ ಅಂದರೆ, ಕುಡಿದು ಬಂದು ಹೊಡೆಯೋರು ಇರಲಿ, ಅವನ್ನ ಜಾಡಿಸೋದು. ಕೆಲವರೆಲ್ಲ ವರದಕ್ಷಿಣೆಗೆಲ್ಲ ದೌರ್ಜನ್ಯ, ಆದರೂ ಸಹಿಸ್ಕೊಂಡಿದ್ದಾರೆ. ತೀರಾ ಅಷ್ಟೂ ಸಹಿಸ್ಕೋಬಾರ್ದು, ಇರಬೇಕು, ಎದುರು ನಿಂತ್ಕೋಬೇಕು. ಯಾವಾಗ ಒಂದು ಸಲ ಎದುರು ನಿಂತ್ಕೊಂಡ್ರೆ ಇನ್ನು ಜಪ್ಪಯ್ಯ ಅಂದರೂ ಆ ಥರ ಮಾಡಲ್ಲ ಅವನು. ಅಂದರೆ ಸ್ವಲ್ಪ ತಾಳ್ಮೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಮಕ್ಕಳ ಮುಂದೆ ಗಂಡ ಆದವನು ಹೆಂಡತಿಗೆ ಹೊಡೆದ್ರೆ ಅಥವಾ ಹೆಂಡತಿಗೆ ಯಾವ ಕಾಲಕ್ಕೂ ಹೊಡೆದ್ರೆ ನಿಜವಾದ ಗಂಡಸ ಅನ್ನೋ ಷಂಡ. ನೆಕ್ಸ್ಟ್ ಟೈಮಿಂದ ದುಬಾಯ್ ಎಲ್ಲ ಟ್ರೀಟ್ಮೆಂಟ್ನ ಹೆಣ್ಮಕ್ಳು ಕಲ್ತ್ಕೊಂಡ್ಬಿಟ್ರೆ ಈ ಥರ ಸುಮ್ಮನೆ ಹೊಡೆಯೋನಿಗೆ ದುಬಾಯ್ ಟ್ರೀಟ್ಮೆಂಟ್ ಗೊತ್ತಲ್ಲ ನಿಮಗೆ, ರೇಪ್ ಮಾಡಿದವ್ನಿಗೆ ಏನು ಮಾಡ್ತಾರೆ ಅಂತ, ಆ ರೀತಿ ಟ್ರೀಟ್ ಇಟ್ಕೋಬೇಕು. ಚಾಟಂಗೆ ಕತ್ತರಿಸಿದ್ರೆ ಮುಚ್ಕೊಂಡು ಕೂತಿರ್ತಾರೆ. ಆದ ರೀತಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಎಷ್ಟು ಕ್ಷಮೆ ಅಷ್ಟು ಮಾತ್ರ ಕ್ಷಮೆ. ಕ್ಷಮೆಯ ದರಿದ್ರಿ. ಅದರಲ್ಲಿ ಅರಿಷಡ್ವರ್ಗಲ್ಲಿ ಏನು ಹೇಳುತ್ತೆ, ಕೆಲವರು ಇರ್ತಾರಂತೆ, ಸಾಲ ಮಾಡಿಕೊಂಡು ಜೀವನ ಮಾಡೋಣ, ಸಾಲ ಮಾಡ್ಕೊಂಡು ಚೆನ್ನಾಗಿರೋಣ. ನಾನು ಸ್ಟೇಟಸ್ ಚೆನ್ನಾಗಿದ್ದೆ, ಅದೇನೋ ಇವಳು ಕಟ್ಕೊಂಡ್ಬಿಟ್ಟು ಡೌನ್ ಆಗಿಬಿಟ್ಟೆ. ಅಲ್ಲಿ ನೀನು ಸಾಲ ಮಾಡಿ ಜೀವನ ಮಾಡೋದು ಯಾವ ದೇವರು ಹೇಳಿಲ್ಲ. ಅಲ್ಲಿ ನೀನೇನು ಮಾಡಬೇಕು, ಇವಳು ಕ್ಷಮಿಸ್ತಕ್ಕಂಥದ್ದು ಒಂದು ನನ್ನ ಹೆಸರಲ್ಲಿ ಆಸ್ತಿ ಬರೀ, ನನ್ನ ಮಕ್ಕಳ ಹೆಸರಲ್ಲಿ ಆಸ್ತಿ ಬರೀ, ನೀನು ಯಾವಾಗಲೋ ತಂದು ಕೊಟ್ರೆ ಗೊತ್ತಿಲ್ಲ. ಅದಕ್ಕೋಸ್ಕರ ಆ ಥರ ಮಾಡಬೇಡ. ಎಷ್ಟು ಮಟ್ಟ ತಾಳ್ಮೆ ಇರುತ್ತೋ ಅಷ್ಟು ಮಟ್ಟಿಗೆ ಪೇಷನ್ಸ್ ಈಸ್ ಇಂಪ್ಯೂರಿಟಿ ಅಂತಕ್ಕಂಥದ್ದು ಈ ಕಾಲದಲ್ಲಿ ಹೇಳ್ತಾರೆ. ಆ ಕಾಲದಲ್ಲಿ ಪೇಷನ್ಸೇ ಪ್ಯೂರಿಟಿ. ಅವಳು ನ್ಯಾರಿ ಪ್ರಥಮ ಧರ್ಮ ಅಂದರೆ ತಗ್ಗಿ ಬಗ್ಗೆ ಹೇಳ್ರಿ, ಆ ಗೌರವ ಘನತೆ ಅಷ್ಟೇ ಚೆನ್ನಾಗಿ ಕಾಪಾಡ್ಕೊಳ್ಳೋರು. ಈಗ ಇದರಲ್ಲಿ ಏನು ಹೇಳ್ತಾರೆ, ಭೋಜ್ಯೇಶು ಮಾತಾ, ತಾಯಿಯಾದವಳು ಮಗು ಎತ್ಕೊಂತಾಳಂತೆ. ಯಾವತ್ತೂ ತಿಳ್ಕೊಳ್ಳಿ, ಆ ವಿಶೇಷವಾಗಿರ್ತಕ್ಕಂಥ ಕಂದಮ್ಮನ್ನ ಸಂತಾನ ಲಕ್ಷ್ಮಿ ಹೀಗೆ ಇಟ್ಕೊತಾಳೆ. ಮೊದಲ ತಾಯಿ ಲಕ್ಷ್ಮಿ ಹೇಗಿರೋಳು ಹೀಗಿರೋಳು. ಯಾರದೇ ಕರ್ನಾಟಕದಲ್ಲಿ ಅಂದರೆ ಉತ್ತರ ಭಾರತದಲ್ಲೆಲ್ಲ ದಕ್ಷಿಣ ಭಾರತದಲ್ಲಿ ಹೀಗಿರೋರು, ಉತ್ತರ ಭಾರತದಲ್ಲಿ ಏನಾದ್ರು ಹೀಗಿರೋರು. ಆಗೇನು ಮಾಡ್ಬಿಟ್ಟು ರವಿವರ್ಮ ಒಂದು ಪೇಂಟಿಂಗ್ ಮಾಡಿಕೊಟ್ಟ. ಹೇಗೆ ಮಾಡಿದ್ರು ನೋಡಪ್ಪ, ಉತ್ತರ ಭಾರತದಲ್ಲಿ ಹೀಗಿದ್ದಾರೆ, ದಕ್ಷಿಣ ಭಾರತದಲ್ಲಿ ಹೀಗಿದ್ದಾರೆ, ಈ ಲಕ್ಷ್ಮಿನ ಹೆಂಗಪ್ಪ ಕುಡಿಸೋದು, ಇಬ್ಬರಿಗೂ ಒಪ್ಕೋಬೇಕಲ್ಲ ಅಂತ ಒಂದು ಪಟವನ್ನು ತಯಾರು ಮಾಡಬೇಕು ಅಂದಾಗ ಜಗನ್ಮಾತೆಯನ್ನು ಸ್ಮರಣೆ ಮಾಡ್ಕೊಂಡಂತೆ. ಆಗ ಅವಳು ಹೇಳ್ತಾಳಂತೆ, ಭೋಜ್ಯೇಶು ಮಾತಾ ಅಂದರೆ ತಾಯಿಯಾದವಳು ಅಡಳಿನಲ್ಲಿ ಮಗು ಹಿಂಗೆ ಎತ್ಕೊಂಡು ಕಂಕಳಲ್ಲಿ ಆ ಭೋಜ್ಯೇಶು ಹೀಗಿರ್ತಾರೆ. ಅದಕ್ಕೋಸ್ಕರ ಆ ಕೈನ ತೇಲ್ಸ್ಬಿಡ್ತಾನೆ, ಈ ಮಗುನ ಹಿಂಗೆ ಎತ್ಕೊಂಡ ಹಾಗೆ ಇದನ್ನು ತೇಲ್ಸ್ಬಿಟ್ಟು ಆ ಎರಡೂ ಕೆಳಗೆ ಭಾಗದಲ್ಲಿ ಒಂದು ತೀರಾ ಕೆಳಗೆ ಒಂದನ್ನು ಮೇಲ್ಭಾಗಕ್ಕೆ ಹಾಗೆ ತೇಲ್ಸ್ಬಿಟ್ಟು ಹಾಗೆ ಅಂದರೆ ಈ ಮಗುನ ಹಾಗೆ ಕಂಕಳನ್ನು ತಗೊಂಡೆ ಭೋಜ್ಯೇಶು ಮಾತಾ, ಅನ್ನ ಅಂತ ಚಂದಮಾಮಮ್ಮ ಜಾಣ್ಮರಿ ಅಂಥೇಳಿ ಆ ಊಟವನ್ನು ಮಾಡ್ತಾಳಲ್ಲ ಹಾಗೆ. ಯಾವತ್ತೂ ತಿಳ್ಕೊಳ್ಳಿ, ಯಾರಾದರೂ ಬಂದರೆ ಅವಳು ನಿನ್ನ ಗಂಡನ ಕಡೆ ಅಂತ ಅಲ್ಲ, ಹೆತಿ ಕಡೆ ಅಂತಲ್ಲ, ತನ್ನ ಮನೆ ಕಡೆ ಬಂದಾಗ ಈ ಕಾಲದ ಹೆಣ್ಣು ಮಕ್ಕಳು ಅಯ್ಯೋ ನಾನು ಒಳ್ಳೆ ಫಸ್ಟ್ ಕ್ಲಾಸ್ ಅಡುಗೆ ಮಾಡ್ಬಿಡ್ತೀನಿ ತಾನೇ ನಿಂತ್ಕೊಂತಾಳೆ ಎಲ್ಲ ಅಡುಗೆ ಮಾಡೋಕ್ಕೆ. ಅದೇ ಗಂಡನ ಮನೆ ಕಡೆ ಅಯ್ಯ ಮೂಗು ಸಿಂಗಿಡ್ಸ್ಕೊಂಡು ಕುಕ್ಕರ್ಸ್ಕೊಂಡಿರ್ತಾಳೆ. ಅವಳು ಯೋಗ್ತೆಗೆ ಅಷ್ಟು ಬೆಂಕಿ ಹಾಕ್ತು. ಪ್ರತಿಯೊಬ್ಬರು ಈ ಕಡೆ ಆಗಲಿ ಆ ಕಡೆ ಆಗಲಿ ತಾಯಿ ಥರ ಇರಬೇಕು. ಆ ಕಾಲದಲ್ಲಿ ಅನ್ನದಾನ ಪ್ರಭುವೇ ಭಗವಂತ ಏನು ಕೇಳಿದಾನೆ, ಬಂದವ್ರಿಗೆ ಕೂತ್ಕೊಳ್ಳಿ, ನೀರು ಕುಡೀರಿ, ಊಟ ಮಾಡಿ, ಒಂದೆರಡು ಮಾತನ್ನು ಕೇಳಿ. ಯಾವತ್ತು ಬಂದವ್ರನ್ನ ಬನ್ನಿ ಕಲ್ತ್ಕೋಬೇಕು. ಕೆಲವ್ರು ಗೇಟ್ ಹತ್ರ ಬರವಾಗ್ಲೇ ಅಯ್ಯೋ ಬಂದ್ರಾ ದರಿದ್ರದವರು, ನನಗೆ ಬೇರೆ ಕೆಲಸ ಇಲ್ಲ, ನಂಗೆ ತಲೆನೋವು ಒಂದು ಮಲ್ಕೊಂಡ್ಬಿಡ್ತೀನಿ ರೀ, ನಾಟಕ ಭಾಳ ಚೆನ್ನಾಗಿ ಮಾಡ್ತಾಳೆ. ಅದಕ್ಕೋಸ್ಕರ ಈ ರೀತಿ ಇರಬಾರ್ದು. ಪ್ರತಿಯೊಬ್ಬರಿಗೂ ಅನ್ನದಾಸ ಪ್ರಭು ಅನ್ನಪೂರ್ಣೇಶ್ವರಿ ಇದ್ದಾಗಿರ್ಬೇಕು ಅವಳು. ಅದಕ್ಕೆ ಭೋಜ್ಯೇಶು ಮಾತಾ. ಎಂಥದ್ದು ವಿಶೇಷ ರೀ ಇದೆಲ್ಲ. ಶಾಸ್ತ್ರ ಸಂಪ್ರದಾಯದಲ್ಲಿ ಬಿಟ್ಟರೆ ಇನ್ನೆಲ್ಲ ಯಾವ ಕಾರಣಕ್ಕೂ ಯಾವ ನನ್ನ ಮಗ ನಿಮ್ಗೆ ಹೇಳ್ಕೊಡಲ್ಲ. ಅರ್ಥ ಆಯ್ತಾ? ಇನ್ನು ಕೊನೆಯದಿದೆ ಶಯನೇಶು ರಮ್ಮ. ನೀವು ನಿದ್ದೆ ಮಾಡಬೇಡಿ, ಕೂತಿರಿ, ಬಂದು ಹೇಳ್ತೀವಿ. ಗುರುಜಿ, ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಹಾಗಾಗಿ ಆ ಹೆಣ್ಣಿಗೆ ಏನೆಲ್ಲ ಗುಣ ಇದ್ರೆ ಆ ಮನೆ ಬೆಳಗತ್ತೆ ಅಂತ ತಿಳಿಸ್ಕೊಡ್ತಾ ಇದ್ರಿ.